ಇನ್ಶಾಟ್ ಓಪನ್ ಮಾಡ್ಕೋಬೇಕು. ನೀವಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋ, ಇಲ್ಲಿ ಆಪ್ಷನ್ ಇದೆ ವಿಡಿಯೋ ಮತ್ತು ಫೋಟೋ, 2 ಆಪ್ಷನ್ ಇದೆ. ಇದು ಆಲ್ಬಮ್ ನಮ್ಮದು, ಮತ್ತು ಇದು ಮೆಟೀರಿಯಲ್ ಅಂದರೆ ಸ್ಟಾರ್ಟಿಂಗು ಎಂಡಿಂಗು, ಇದೇ ರೀತಿ ತುಂಬ ಆಪ್ಷನ್ಗಳಿವೆ. ಈಗ ನಮಗೆ ಬೇಕಾಗಿರೋದು ವಿಡಿಯೋ. ಈಗ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಇದು ಬೇಡ, ಇದನ್ನು ಸೆಲೆಕ್ಟ್ ಮಾಡ್ಕೊ. ಇನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಬಂತೀಗ. ಇದು ನಾರ್ಮಲ್ ವಿಡಿಯೋ. ಇದಕ್ಕೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಇದು ಎಷ್ಟು ನಿಮಿಷ ಸೆಕೆಂಡು ಇದೆ ಅಂತ ನೋಡಿ. ಇದು ನಮ್ಮದಿದು ಟೋಟಲಾಗಿ 47 ಸೆಕೆಂಡ್ ಇದೆ. ನಮಗೆ ವಾಟ್ಸಪ್ಪಲ್ಲಿ ಸ್ಟೋರಿ ಇಡಬೇಕಾದ್ರೆ ನಮಗೆ ಎಷ್ಟು ಸೆಕೆಂಡ್ ಬೇಕಲ್ಲ ಅಷ್ಟೇ. ಇದು ಈ ರೀತಿ ಶಾರ್ಟ್ ವಿಡಿಯೋ ಮಾಡೋದಾದರೆ 1 ನಿಮಿಷದ ಒಳಗೆ ಇದ್ರೆ ಚೆನ್ನಾಗುತ್ತೆ. ಈಗ ನೋಡಿ, ಇದು ವಿಡಿಯೋ ಫಾರ್ಮಾಗಿ ಫುಲ್ಲಾಗಿ ಒಂದೇ ವಿಡಿಯೋ ಇದೆ. ಇದು ನಮಗೆ ಸ್ಪೀಡ್ ಬೇಕಾದರೆ ಇದು ಕಟ್ ಆಪ್ಷನ್. ಇದು ಕಟ್ ಬೇಕಿದ್ರೆ ಕಟ್ಟು, ಇದು ಮತ್ತೆ ಕಟ್ ಮಿಡಲ್ ಕಟ್ ಆಗುತ್ತೆ. ಈ ರೀತಿ ಸ್ಲಿಪ್, ಈ ರೀತಿ ಕಟ್ಟು ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೋಬೇಕು ಕಟ್ಟು. ಮತ್ತು ಇಲ್ಲಿ ಸಾಂಗ್ ಇದೆಯಲ್ಲ, ನಮಗೆ ಇದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಾದರೆ ಈ ರೀತಿ ಮಾಡ್ಕೋಬೇಕು. ಅದೇ ಒಂದು ವೇಳೆ ಈ ರೀತಿ ಒಂದು ವೇಳೆ ನಮಗೆ ರೀಲ್ಸ್, ನಾವೀಗ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾಯಿದ್ವಿ, ಈ ರೀತಿ ಮಾಡ್ಕೋಬೇಕು ಕರೆಕ್ಟಾಗಿ. ನೋ ಪ್ರೇಮ್ ಅಂತ ಇದೆಯಲ್ಲ, ಕರೆಕ್ಟ್ ನಮ್ಮ ಸೆಟ್ಟಿಂಗ್ ಇಟ್ಕೋಬೇಕು, ಎಷ್ಟು ಬೇಕಲ್ಲ ಅಷ್ಟು ಆಯಿತಲ್ಲ. ಈಗ ನಂತರ ಇದು ಎಫೆಕ್ಟ್ ಇದೆಯಲ್ಲ, ಇದು ನೋಡಿ, ಶೇಕು, ವೈಬ್ರೇಟು, ಫೇಡ್, ಫಿಲ್ಮ್, ಬ್ಲರ್, ಬೀಟ್ಸ್. ನಾವು ಯಾವ ಎಫೆಕ್ಟ್ ಬಿಡಬೇಕಲ್ಲ ಆ ಎಫೆಕ್ಟ್ ಎಲ್ಲ ಕುಣಿಸ್ಕೋಬೋದು ಇಲ್ಲಿ. ಶೇಕಿದೆಲ್ಲ ಇಲ್ಲಿ ನೋಡಿ, ಯಾವ ಎಫೆಕ್ಟ್ ಬೇಕಲ್ಲ ಆ ರೀತಿ ಎಫೆಕ್ಟ್. ಮತ್ತು ಫಿಲ್ಟರ್ ಇದೆ ಇಲ್ಲಿ, AI ಎಫೆಕ್ಟ್ ಸಹ ಇದೆ. ಮತ್ತು ಒಂದು ವೇಳೆ ನಮಗೆ ಸ್ಪೀಡ್ ಬೇಕಿದ್ದರೆ ಈ ರೀತಿ ಸ್ಪೀಡ್ ಬೇಕು. ಒಂದು ವೇಳೆ ಒಮ್ಮೆ ಸ್ಪೀಡು ಒಮ್ಮೆ ಸ್ಲೋ ಅಂದರೆ ಇಲ್ಲಿ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ ಇಲ್ಲಿ ಈ ರೀತಿ ಮಾಡ್ಕೋಬೋದು. ನಾವು ಕ್ಲಿಕ್ ಮಾಡಿ ಈ ರೀತಿ ಸಹ ಮಾಡ್ಕೋಬೋದು. ಅದೇ ಈಗ ವಿಡಿಯೋ ನೋಡಿ ಯಾವ ರೀತಿಯಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಸಬ್ಸ್ಕ್ರೈಬ್ ಮಾಡಿ ಆಯಿತಾ.